ಎಲ್ರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 2ನೇ ವಾರದ ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಆಗಿರೋ ಕರೆಂಟ್ ಅಫೇರ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಮುಂಬರುವ ದಿನಗಳಲ್ಲಿ ಈ ವಾರದ ಇನ್ನಷ್ಟು ಕರೆಂಟ್ ಅಫೇರ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಯಾಕೆಂದರೆ ಕಳೆದ 3-4 ದಿನಗಳಿಂದ ನಾನು ವಿಡಿಯೋ ಮಾಡಿಲ್ಲ, ಹಾಗಾಗಿ ಆದಷ್ಟು ಇಂಪಾರ್ಟೆಂಟ್ ಕ್ವಶನ್ಸನ್ನು ಮುಂಬರುವ ದಿನಗಳಲ್ಲಿ ಆ್ಯಡ್ ಮಾಡ್ಕೋತಾ ಹೋಗ್ತೇನೆ. ಅದಕ್ಕೂ ಮುಂಚೆ ಕಳೆದ ಈ ವರ್ಷದ 8 ತಿಂಗಳ ಕರೆಂಟ್ ಅಫೇರ್ಸ್ ಏನಾದ್ರು ಬೇಕಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. 600 ಪುಟಗಳು 80 ರೂಪಾಯಿ ಆಗುತ್ತೆ. ಕಳೆದ ವರ್ಷದ ನಿಮಗೆ ಓವರ್ ಆಲ್ ನೋಟ್ಸು 80 ರೂಪಾಯಿ ಆಗುತ್ತೆ, 345 ಪುಟಗಳು. ನಿಮಗೆ ಜನವರಿ 2023 ಆಗಸ್ಟ್ 2024 ತನಕ 20 ತಿಂಗಳ ನೋಟ್ಸ್ ಬೇಕು ಅಂದರೆ 160 ರೂಪಾಯಿ ಆಗುತ್ತೆ, ಎಲ್ಲ ಸಾಫ್ಟ್ ಕಾಪಿ. ಬರೀ ಆಗಸ್ಟ್ ತಿಂಗಳ ನೋಟ್ಸು ಅಂದರೆ 15 ರೂಪಾಯಿ ಆಗುತ್ತೆ, 300 ಪುಟಗಳು ಇರ್ತವೆ. 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರ 400 ಮೀಟರ್ ಸ್ಪರ್ಧೆಯಲ್ಲಿ ದೀಪ್ತಿ ಜಿನನಜಿ ಯಾವ ಪದಕವನ್ನು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಕಂಚು. ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ಸ್ ನಡೀತಾ ಇದೆ. 2024ರ ಮಹಿಳೆಯರ 400 ಮೀಟರ್ T20 ಓಟದಲ್ಲಿ ಭಾರತದ ದೀಪ್ತಿ ಜಿನನಜಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಅವರು ಈ ಓಟವನ್ನು 55.82 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದ್ದಾರೆ. 55.16 ಸೆಕೆಂಡ್ ಗುರಿಯನ್ನು ತಲುಪಿದ ಉಕ್ರೇನ್ನ ಯುಲಿಯಾ ಶುಲಿಯಾರ್ ಅವರನ್ನು ಹಿಂದಿಕ್ಕಿ ಜೀವನ್ಜಿಯವರು 3ನೇ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಇನ್ನು 2ನೇ ಸ್ಥಾನವನ್ನು ಟರ್ಕಿಯಾದ ಐಸೆಲ್ ವಂಡರ್ 55.23 ಸೆಕೆಂಡ್ಗಳು ಓಡುವ ಮೂಲಕ ವಿಶ್ವ ದಾಖಲೆಯನ್ನು ಮಾಡಿರ್ತಾರೆ. ಈ ಸಾಧನೆಯು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಜೀವನಜಿಯವರ ಮಹತ್ವದ ಸಾಧನೆಯ ಬಗ್ಗೆ ಎತ್ತಿ ತೋರಿಸುತ್ತೆ. ಭಾರತದ ಪರವಾಗಿ ಭಾರತದ ದೀಪ್ತಿ ಜಿನನಜಿ ಕಂಚಿನ ಪದಕವನ್ನು ತಂದುಕೊಟ್ಟಿರ್ತಾರೆ 400 ಮೀಟರ್ ಓಟದ ಸ್ಪರ್ಧೆಯಲ್ಲಿ. ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಅಪರಾಜಿತ ಮಹಿಳಾ ಮತ್ತು ಮಕ್ಕಳ ಮಸೂದೆ 2024 ಅಂಗೀಕರಿಸಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಆಗಸ್ಟ್ 9ರಂದು ಆರ್ಜಿ ಕಾರ್ಕ್ ಮೆಡಿಕಲ್ ಕಾಲೇಜ್ ಸೆಂಟರ್ ಮತ್ತು ಆಸ್ಪತ್ರೆಯಲ್ಲಿ ಟ್ರೈನಿ ವೈದ್ಯೆಯ ಅತ್ಯಾಚಾರ ಮತ್ತು ಹತ್ಯೆಯ ದುರಂತ ಅಪರಾಧಕ್ಕೆ ಪ್ರತಿಕ್ರಿಯೆಯಾಗಿ ಪಶ್ಚಿಮ ಬಂಗಾಳದ ಅಸೆಂಬ್ಲಿಯು ರಕ್ಷಣೆಯನ್ನು ಬಲಪಡಿಸುವ ಅಪರಾಜಿತ ಮಹಿಳೆ ಮತ್ತು ಪಶ್ಚಿಮ ಬಂಗಾಳದ ಅಪರಾಧ ಕಾನೂನುಗಳ ತಿದ್ದುಪಡಿ ಮಸೂದೆ 2024 ಅಂಗೀಕಾರ ಮಾಡಿದೆ. ಇದು ಮಹಿಳೆಯರು ಮತ್ತು ಮಕ್ಕಳಿಗೆ ರಕ್ಷಣೆಯನ್ನು ಕೊಡುವಂಥ ಮಸೂದೆಯಾಗಿದೆ. ಮಸೂದೆಯು ಭಾರತೀಯ ನ್ಯಾಯ ಸಂಹಿತಾ 2023 ಮತ್ತು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ 2012 ಸೇರಿದಂತೆ ಹಲವಾರು ಕ್ರಿಮಿನಲ್ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ತಂದಿರತಕ್ಕಂಥ ಮಸೂದೆಯಾಗಿದೆ. ಅಪರಾಧಿಯ ಸಹಜ ಜೀವನಕ್ಕೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆಗೆ ಸೇರಿದಂತೆ ಅತ್ಯಾಚಾರಕ್ಕೆ ಕಠಿಣ ಶಿಕ್ಷೆಗಳನ್ನು ಈ ಮಸೂದೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಮಸೂದೆಯು ಅತ್ಯಾಚಾರ ಪ್ರಕರಣಗಳ ಕಾಲಮಿತಿಯ ತನಿಖೆಯನ್ನು 21 ದಿನಗಳಿಗೆ ಕಡ್ಡಾಯಗೊಳಿಸಿದೆ. ಇದು ನ್ಯಾಯಾಲಯದ ಪ್ರಕ್ರಿಯೆಗಳ ಅನಧಿಕೃತ ಪ್ರಕಟಣೆಗೆ ದಂಡವನ್ನು ವಿಧಿಸುತ್ತೆ ಮತ್ತು ಅಪರಾಧಿಗಳು ಬಲಿಪಶು ವೈದ್ಯಕೀಯ ವೆಚ್ಚವನ್ನು ವಿಕ್ಟಿಮ್ ಇರ್ತಾರೆ ಅವರ ವೈದ್ಯಕೀಯ ವೆಚ್ಚವನ್ನು ಭರಿಸುವುದನ್ನು ಕೂಡ ಖಚಿತಪಡಿಸುವಂಥ ಮಸೂದೆಯಾಗಿದೆ. ಒಂದು ಪ್ರಶ್ನೆ, ಯಾವ ರಾಜ್ಯದ ಅಸೆಂಬ್ಲಿ ಇತ್ತೀಚೆಗೆ ಶೂನ್ಯ ಅವರನ್ನು ಪ್ರಾರಂಭಿಸುವ ಮೂಲಕ ಹೊಸ ಶಾಸಕಾಂಗ ಪದ್ಧತಿಯನ್ನು ಪರಿಚಯಿಸಿದೆ? ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ ವಿಧಾನಸಭೆಯು ತನ್ನ ಕಲಾಪದಲ್ಲಿ ಮೊದಲನೇ ಬಾರಿಗೆ ಶೂನ್ಯ ವೇಳೆಯನ್ನು ಪರಿಚಯ ಮಾಡಿದೆ. 60ರ ದಶಕದಿಂದ ಭಾರತೀಯ ಸಂಸದೀಯ ಆವಿಷ್ಕಾರಗಳ ಶೂನ್ಯವರನ್ನು ಕ್ರಮೇಣ ರಾಜ್ಯ ವಿಧಾನಸಭೆಗಳು ಅಳವಡಿಸಿಕೊಂಡಿವೆ. ಹಿಮಾಚಲ ಪ್ರದೇಶ ಅಸೆಂಬ್ಲಿಯ ಸ್ಪೀಕರ್ ಕುಲದೀಪ್ ಸಿಂಗ್ ಪಠಾಣಿ ಅವರು 3 ಸೆಪ್ಟೆಂಬರ್ 2024ರಂದು ಮಾನ್ಸೂನ್ ಅಧಿವೇಶನದ ಪ್ರಾರಂಭದಲ್ಲಿ ಇದನ್ನು ಪರಿಚಯ ಮಾಡುವುದಾಗಿ ಘೋಷಣೆ ಮಾಡಿರ್ತಾರೆ. ಶೂನ್ಯ ಸಮಯವು ಪ್ರಶ್ನೋತ್ತರ ಅವಧಿಯ ನಂತರ ಅಂದರೆ 12:30 ಮಧ್ಯಾಹ್ನದ ನಂತರ 30 ನಿಮಿಷಗಳವರೆಗೆ ಇರುತ್ತೆ. ಈ ಶೂನ್ಯ ವೇಳೆ 0 ಅವರಲ್ಲಿ ಸದಸ್ಯರು ಸಾರ್ವಜನಿಕ ಪ್ರಾಮುಖ್ಯತೆಯ ತುರ್ತು ವಿಷಯಗಳನ್ನು ಪ್ರಸ್ತಾಪ ಮಾಡಬಹುದು. ಪ್ರತಿಯೊಬ್ಬ ಸದಸ್ಯರು ಮಾತನಾಡಲು ಸುಮಾರು 1 ನಿಮಿಷದ ಅವಕಾಶವನ್ನು ಪಡೆದುಕೊಳ್ತಾರೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕೊನಾಕ್ಸ್ ಯಾವ ರಾಜ್ಯದ ಅತಿ ದೊಡ್ಡ ಬುಡಕಟ್ಟು ಜನಾಂಗವಾಗಿದೆ? ಸರಿಯಾದ ಉತ್ತರ ನಾಗಾಲ್ಯಾಂಡ್. ನಾಗಾಲ್ಯಾಂಡ್ನ ಮೋನ್ ಜಿಲ್ಲೆ ಮತ್ತು ಅಸ್ಸಾಂನ ಚರೈಡಿಯೋ ಜಿಲ್ಲೆಯ ನಡುವಿನ ಗಡಿರೇಖೆಯ ದೋಷವನ್ನು ಗೂಗಲ್ ಮ್ಯಾಪ್ನಲ್ಲಿ ಸರಿಪಡಿಸಲು ಕೊನಾಕ್ ಯೂನಿಯನ್ ನಾಗಾಲ್ಯಾಂಡ್ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿಕೊಳ್ತು. ಕೊನಾಕ್ಗಳು
ಮೋನ್ ಜಿಲ್ಲೆ, ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶದ ಕೆಲವು ಭಾಗಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಅತಿದೊಡ್ಡ ಬುಡಕಟ್ಟು ಜನಾಂಗ. ಕೊನಾಕ್ ಪದವು ಕಪ್ಪು ಕೂದಲಿನ ಪುರುಷರು ಅನ್ನೋ ಅರ್ಥವನ್ನ ಕೊಡುತ್ತೆ. ಅವರನ್ನ 2 ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು ತೆಂಡು ಅಂತ, ಇನ್ನೊಂದು ತೆಂತು ಅಂತ. ತೆಂಡು ಅನ್ನೋ ಒಂದು ವರ್ಗ ಹಚ್ಚೆ ಹಾಕಿದ ಮುಖವನ್ನು ಹೊಂದಿರ್ತಾರೆ. ತೆಂತು ಅನ್ನೋ ಒಂದು ವರ್ಗ ಬಿಳಿ ಮುಖವನ್ನ ಹೊಂದಿರ್ತಾರೆ. ಇತ್ತೀಚೆಗೆ ಮೊದಲ ಅಂತಾರಾಷ್ಟ್ರೀಯ ಸೌರ ಉತ್ಸವವನ್ನು ಎಲ್ಲಿ ಆಯೋಜನೆ ಮಾಡಲಾಗಿದೆ? ನಮ್ಮ ರಾಷ್ಟ್ರೀಯ ರಾಜಧಾನಿ ದೆಹಲಿಯಲ್ಲಿ. ಕಳೆದ ದಶಕದಲ್ಲಿ ಭಾರತದ ಸೌರಶಕ್ತಿ ಸಾಮರ್ಥ್ಯ 32 ಪಟ್ಟು ಹೆಚ್ಚಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನವದೆಹಲಿಯಲ್ಲಿ ನಡೆದಂತಹ ಮೊದಲ ಅಂತಾರಾಷ್ಟ್ರೀಯ ಸೌರ ಉತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಮಾಹಿತಿಯನ್ನ ಜಗತ್ತಿಗೆ ಎತ್ತಿ ತೋರಿಸಿರ್ತಾರೆ. ಭಾರತವು 2030ರ ವೇಳೆಗೆ 500 ಗಿಗಾವ್ಯಾಟ್ ಪಳೆಯುಳಿಕೆಯ ರಹಿತ ಸಾಮರ್ಥ್ಯವನ್ನು ಸಾಧಿಸುವ ಹಾದಿಯಲ್ಲಿದೆ. ನವೀಕರಿಸಬಹುದಾದ ಶಕ್ತಿಯ ಮೇಲೆ ಪ್ಯಾರಿಸ್ ಒಪ್ಪಂದದ ಗುರಿಗಳನ್ನು ಪೂರೈಸುವ ಮೊದಲ G20 ರಾಷ್ಟ್ರವಾಗಲಿದೆ ಅಂತ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ. 2015ರಲ್ಲಿ ಸ್ಥಾಪಿಸಲಾದ ISA ಈಗ 100 ಸದಸ್ಯರ ರಾಷ್ಟ್ರಗಳನ್ನು ಹೊಂದಿರುತ್ತೆ. ISA ಅಂದ್ರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ. 2024ರ ಪ್ಯಾರಿಸ್ ಪ್ಯಾರಾಒಲಿಂಪಿಕ್ಸ್ನಲ್ಲಿ ಜೂಡೋದಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಇತಿಹಾಸವನ್ನ ಸೃಷ್ಟಿ ಮಾಡಿದಂಥವ್ರು ಯಾರು? ಸರಿಯಾದ ಉತ್ತರ ಆಪ್ಷನ್ 3 ಕಪಿಲ್ ಪರ್ಮಾರ್. ತಮ್ಮಿನಲ್ಲಿ ಕೂಡ ನೋಡಿರ್ತೀರ. ಪ್ಯಾರಾ ಜೂಡೋ ಪುರುಷರ J1660 ಕಿಲೋಗ್ರಾಂಗಳ ಸ್ಪರ್ಧೆಯಲ್ಲಿ ಕಪಿಲ್ ಪರ್ಮಾರ್ ಪ್ಯಾರಿಸ್ ಪ್ಯಾರಾಒಲಿಂಪಿಕ್ಸ್ 2024ರಲ್ಲಿ ಕಂಚಿನ ಪದಕವನ್ನ ಗೆದ್ದಿದ್ದಾರೆ. ಇವರು ಇಪ್ಪಾನ್ ಮೂಲಕ ಬ್ರೆಜಿಲ್ನ ಎಲಿಲ್ಟನ್ ಡಿ ಒಲೆರಾ ಅವರನ್ನ 10-0 ಸೋಲಿಸುವ ಮೂಲಕ ಜೂಡೋದಲ್ಲಿ ಭಾರತದ ಮೊದಲ ಪ್ಯಾರಾ ಒಲಿಂಪಿಕ್ ಪದಕವನ್ನ ತಂದುಕೊಟ್ಟಿರುತ್ತಾರೆ. ಈ ಹಿಂದೆ 2022ರ ಏಷ್ಯನ್ ಗೇಮ್ಸ್ನಲ್ಲಿ ಪರ್ಮಾರ್ ಅವರು ಬೆಳ್ಳಿ ಪದಕವನ್ನ ಗೆದ್ದಿದ್ರು. ಇವತ್ತಿನ ಪ್ರಶ್ನೆ, ಮೋನಾ ಅಗರ್ವಾಲ್ ಇತ್ತೀಚೆಗೆ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಯಾವ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನ ಗೆದ್ದಿದ್ದಾರೆ? ಆಯ್ಕೆಗಳು: ಟೇಬಲ್ ಟೆನ್ನಿಸ್, ಬಾಕ್ಸಿಂಗ್, ಶೂಟಿಂಗ್, ಕುಸ್ತಿ. ನಿಮ್ಮ ಉತ್ತರವನ್ನು ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನಮ್ಮ ವಾಟ್ಸಪ್ ಚಾನಲ್ನ ಗ್ರೂಪ್ಗೆ ಸೇರೋಂಗಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಇರುತ್ತೆ, ಜಾಯಿನ್ ಆಗ್ಬೋದು. ಇವತ್ತಿನ ಕ್ಲಾಸ್ ನೋಟ್ಸನ್ನು ಟೆಲಿಗ್ರಾಮಲ್ಲಿ ಮತ್ತು ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡಲಾಗುತ್ತೆ. ಅಲ್ಲೋಗಿ ನೀವು ನೋಟ್ಸನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇನ್ನುಳಿದಂತೆ ನಿಮಗೆ ಆಗಸ್ಟ್ ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸನ್ನು ಪರ್ಚೇಸ್ ಮಾಡೋಂಗಿದ್ರೆ 15 ರೂಪಾಯಿಗಳನ್ನು ನೀವು ಪಾವತಿ ಮಾಡಿ ನೋಟ್ ಸಾಫ್ಟ್ ಕಾಪಿಯನ್ನು ತರಿಸ್ಕೋಬೋದು. ಹೆಚ್ಚಿನ ಮಾಹಿತಿಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೊಳ್ಳಿ. ಕಳೆದ ವರ್ಷದ ನೋಟ್ಸು, ಈ ವರ್ಷದ ಆಗಸ್ಟ್ ತನಕ ನೋಟ್ಸು, ಕಂಬೈನ್ ನೋಟ್ಸ್ ಎಲ್ಲ ಅವೈಲೇಬಲ್ ಇದೆ. ಎಲ್ಲ ಸಾಫ್ಟ್ ಕಾಪಿ ಇರುತ್ತೆ. ನೀವು ಟೆಲಿಗ್ರಾಮ್ಗೆ ಹೋಗಿ ಅಥವಾ ಈ ವಿಡಿಯೋದ ಪ್ರಾರಂಭದಲ್ಲಿ ಕೊಟ್ಟಿರುವಂಥ QR ಕೋಡ್ಗೆ ಸ್ಕ್ಯಾನನ್ನು ಮಾಡಿ ನಮ್ಮ ಜಿಮೇಲ್ ಆದ sbk1857@gmail.comಗೆ ಸೆಂಡ್ ಮಾಡಿದ್ರೆ ನಿಮಗೆ ಸಾಫ್ಟ್ ಕಾಪಿಯನ್ನು ಕಳಿಸ್ಕೊಡ್ಲಾಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.